ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಹಾರಾಣಿಯವರಿಗೆ ಏನೋ ಬಯಕೆ ಆಗಿದೆಯಂತೆ. ಅದನ್ನು ನಿಮ್ಮ ಹತ್ತಿರ ಹೇಳಲು ಸಂಕೋಚವಾಗಿ ನಮ್ಮ ಹತ್ತಿರ ಹೇಳುತ್ತಿದ್ದಾರೆ ಅಲ್ಲವೇ? ಇಲ್ಲವೇ? ಅಲ್ಲವೇ? ಹಾ, ಅಲ್ಲವೇ ಅವ, ಅಲ್ಲವೇ ಅಲ್ಲವೇ? ಪ್ರಿಯತಮೆ, ನಾನು ನಿನ್ನ ಪತಿ. ನನ್ನ ಹತ್ತಿರ ಹೇಳಿಕೊಳ್ಳುವುದಕ್ಕೆ ನಿನಗೆ ಸಂಕೋಚವೇ? ಓಹೋ, ಈ ಸಖಿಯರು ನಿನ್ನೊಂದಿಗೆ ಇರುವುದಕ್ಕೆ ನಿನಗೆ ಸಂಕೋಚವಾಗುತ್ತಿದೆಯಲ್ಲವೇ? ಇಲ್ಲವೇ? ಈಗಲೇ ಇವರನ್ನು ಕಳಿಸಿಬಿಡುತ್ತೇನೆ. ಆವಾಗ ನಿನ್ನ ಮನಸ್ಸಿನ ಮಾತನ್ನು ಹೇಳುವುದಕ್ಕೆ ನಿನಗೆ ಮನಸ್ಸು ಹಗುರವಾಗುತ್ತದೆ. ಬೇಡ ಪ್ರಭು, ಇವರು ನನ್ನ ಜೊತೆ ಇದ್ದರೆ ಕ್ಷೇಮ, ಇಲ್ಲದಿದ್ದರೆ ಕ್ಷಾಮ. ಕುದುರೆಗಳ ಸಂತೆಯಲ್ಲಿ ಈ ಕತ್ತೆಗಳಿಗೇನು ಕೆಲಸ ದೇವಿ? ಮೊದಲು ಇವರನ್ನ ಇಲ್ಲಿಂದ ಕಳಿಸು. ಅದರಲ್ಲೂ ಈ ರಾಕ್ಷಸಿಯನ್ನು ಮೊದಲು ಕಳಿಸು. ಇವಳನ್ನು ನೋಡುತ್ತಿದ್ದರೆ ನನಗೆ ಅಸಹ್ಯವೆನಿಸುತ್ತದೆ. ನೋಡಿ ಈ ರಾಕ್ಷಸಿಯ ಉಗ್ರ ರೂಪ. ರೂಪ ಅಲ್ಲ, ನಿಮ್ಮ ಮೇಲೆ ಕೋಪ. ಅಯ್ಯೋ ಪಾಪ. ಯಾಕೆ ಪ್ರಭು ನನ್ನ ಗೆಳತಿಯರ ಮೇಲೆ ಇಷ್ಟು ಹಗುರವಾಗಿ ಮಾತನಾಡುತ್ತಿದ್ದೀರಾ? ಅವರ ಮನಸ್ಸಿಗೆ ನೋವಾದ್ರೆ ನನ್ನ ಮನಸ್ಸಿಗೂ ನೋವಾಗುತ್ತದೆ. ಪ್ರಿಯೆ, ಪ್ರಿಯತಮೆ, ನಿಮ್ಮ ಮನಸ್ಸಿಗೆ ನೋವಾಗುತ್ತಿದೆಯೇ? ಹಾಗಾದರೆ ಇನ್ನಾವತ್ತು ನಾನು ಅವರಿಗೆ ಈ ತರಹದಲ್ಲಿ ಮಾತನಾಡುವುದಿಲ್ಲ. ಆದರೂ ಪ್ರಿಯೆ, ನೀನು ಯಾವಾಗಲೂ ಇವರ ಜೊತೆಯೇ ಇರುತ್ತೀಯಲ್ಲ, ನನ್ನ ಜೊತೆಯೂ ಸ್ವಲ್ಪ ಕಾಲ ಕಳೆಯಬಾರದೆ? ಕವಿವರ್ಯ, ಅವರು ನಿಮ್ಮ ಜೊತೆ ಇದ್ದರೆ ತೊಂದರೆಯೇ ಜಾಸ್ತಿ ಅಂತ ಹೇಳುತ್ತಿದ್ದಾರೆ. ಓಹೋ, ಸಖಿ? ಹಾ, ಬರೀ ಸಖಿ ಅಲ್ಲ, ಇವರ ಪ್ರಾಣ ಸಖಿ. ಓಹೋ, ಇವರು ನನ್ನ ಪ್ರಾಣ ಸಖಿ. ಇವರೊಂದಿಗೆ ನಾನು ಯಾವಾಗಲೂ ಸುಖಿ. ಇವರ ಬಾಹುಗಳಲ್ಲಿ ನನ್ನ ಬಾಹುಗಳನ್ನು ಬಳಸುವಾಗ ಇರುವ ಆನಂದವೇ ಆನಂದ. ಕವಿವರ್ಯ, ನಿಮ್ಮ ತುಂಟಾಟವನ್ನು ಪಕ್ಕಕ್ಕೆ ಇಟ್ಟು ಮಹಾರಾಣಿಯವರ ಆಸೆಯನ್ನು ಪೂರೈಸುವಿರಾ? ಪಾಪ, ಅವರು ಕಾದು ಕಾದು ಸುಸ್ತಾಗಿದ್ದಾರೆ. ನೀವು ಸದಾ ಕಾಲವೂ ಇವರ ಜೊತೆಯೇ ಇರಬೇಕಾದರೆ ಇವರ ಆಸೆಯನ್ನು ನಾನು ಹೇಗೆ ಪೂರೈಸಲಿ? ಅಯ್ಯೋ, ನಿಮ್ ಬಾಯಿಗೆ ನಿಂಬೆ ಹಣ್ಣಿನ ಪಾನಕ ಮಾಡಿ ತಂದು ಕೊಡುತ್ತೀರೇ? ಇಲ್ಲ ಪ್ರಭು, ನಾನು ನಿಮ್ಮೊಂದಿಗೆ ಚೆಂಡಾಟ ಆಡುವ ಆಸೆ ಆಗ್ತಾ ಇದೆ. ಓಹೋ, ಚೆಂಡಾಟವೇ? ಹಾಗಾದರೆ ನಾವಿಬ್ಬರೇ ಆಡೋಣ. ಮಧ್ಯದಲ್ಲಿ ಇವರಿಬ್ಬರ ಕಾಟ ಬೇಡ. ನೀವು ಎಸೆಯುವುದು, ನಾನು ಹಿಡಿಯುವುದು. ಈಗ ನೀವು ಬೇಗ ಆಟ ಶುರು ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ. ಈ ಅಪ್ಪ ಒಳ್ಳೆ ತಿಗ್ನೆ ಬಿಟ್ಕೊಂಡಿರೋ ತಿಪ್ಪೇಶಿ ತರ ಆಡ್ತಿದ್ದಾರೆ. ಇವ್ರ ಮಾತೆಲ್ಲ ನನ್ನಿಂದ ಕೇಳಿಸ್ಕೊಳಕ್ ಆಗ್ತಿಲ್ಲ. ರೇಖಾ, ಪ್ರಿಯತಮೆ, ಸ್ವಲ್ಪ ಹತ್ತಿರ ಬನ್ನಿ. ಇನ್ನು ಹತ್ತಿರ ಹತ್ತಿರ ಬರುವೆಯಾ? ಪ್ರಭು, ಅವರು ನಿಮ್ಮೊಂದಿಗೆ ಈ ನಿಂಬೆಹಣ್ಣಿನಿಂದ ಚೆಂಡಾಟ ಆಡಲು ಹುಚ್ಚರಾಗಿದ್ದಾರೆ. ಪ್ರಿಯತಮೆ, ಅದು ಹುಚ್ಚರಾಗಿದ್ದಾರೆ ಅಲ್ಲ, ಉತ್ಸುಕರಾಗಿದ್ದಾರೆ. ಅದೇ ಆಗಿದ್ದಾರೆ. ನೀವು ಅನುಮತಿ ನೀಡುವಿರಾ? ಆಡೋಣ ಆಡೋಣ, ಬನ್ನಿ. ಪ್ರಭು, ಅತ್ತ ಇತ್ತ, ನೀವು ಎತ್ತ. ಎಲ್ಲ ನಿಮ್ಮ ಚಿತ್ತ. ಇಲ್ಲೆಲ್ಲ ಪಿತ್ತ ಪಿತ್ತ. ನನ್ ರಕ್ತ ಕುದೀತಿದೆ. ಕೊತ್ತ ಕೊತ್ತ. ಬನ್ರಿ, ಆಡ್ರಿ ಈ ಕಡೆ. ನೀವತ್ತ, ನಾನಿತ್ತ. ಎತ್ತಿ ಕೈ ಅತ್ತ. ಇದೇನಿದು? ಇನ್ನೊಂದು ನಿಂಬೆಹಣ್ಣು? ಒಂದು ನಿಂಬೆಹಣ್ಣಿನ ಜೊತೆ ಆಟ ಸಾಕು. ನೀನಿದನ್ನು ಹಿಡಿದುಕೋ ಅತ್ತ. ಪ್ರಿಯತಮೆ, ಹಿಡಿದುಕೋ. ಬೌಂಡರಿ ಕ್ಯಾಚ್ ಹಿಡಿತಾರೆ, ಹಿಡಿತಿದ್ದಾರೆ. ಅಯ್ಯೋ ರೇಖಾ, ಇಲ್ಲ ಇಲ್ಲ, ಇಲ್ಲಿಯೇ ಇದೆ ನಿಂಬೆಹಣ್ಣು. ನಿಮ್ ಬಾಯಿಗೆ ಮಣ್ಣು. ಆಡೋಣವೇ? ರೇಖಾ, ಅವ್ರು ಹಿಡಿಬಾರ್ದು, ಆತರ ಹಾಕ್ರಿ.
ಇದೇನಿದು ಪದೇ ಪದೇ ನನ್ನ ಕಾಲ ಬಳಿಯೇ ಬಂದು ಸುತ್ತಿಕೊಳ್ಳುತ್ತಿದೆಯಲ್ಲ ಈ ನಿಂಬೆಹಣ್ಣು. ಹಾ, ಹಣ್ಣಲ್ಲ, ಇದು ಬಂಗಾರದ ಹೆಣ್ಣು. ಅದಕ್ಕೆ ಯಾವಾಗಲೂ ಅವರ ಮೇಲೆಯೇ ನನ್ನ ಕಣ್ಣು. ಆಡೋಣವೇ? ಆಡೋಣ ಆಡೋಣ. ಇದನ್ನು ನೀವು ಹಿಡಿದುಕೊಳ್ಳಿ. ಹೋಗಿ ಅನ್ಕೊಂಡವ್ರೆ, ಇವರಿಬ್ರು ಆಟ ನೋಡಿ ನೋಡಿ ಸಾಕಾಗ್ತಿದೆ. ಅವ್ರ ಕ್ಯಾಚ್ ಹಿಡಿತಾನೆ ಇದಾರೆ, ಕೇಳಕ್ ಬಿಡ್ತಾನೆ ಇಲ್ಲ, ತಲೆಗೆ ಏಟು ಮಾಡ್ಕೋತಿಲ್ಲ. ನಂಗ್ ನೋಡಿ ನೋಡಿ ಸುಸ್ತಾಯ್ತು, ನಾನ್ ಹೋಗ್ತೀನಿ. ಪ್ರಿಯತಮೆ, ಇದೇನಿದು ಈ ಸಖಿ ಹೀಗೆ ಹೋಗುತ್ತಿದ್ದಾಳೆ? ಅಲ್ಲ, ನನ್ನ ಜೊತೆ ಆಟವಾಡಲು ಇಷ್ಟ ಅಂತ ಹೇಳಿ ಈಗ ಆಟದ ಮಧ್ಯದಲ್ಲೇ ಆಟವನ್ನು ಬಿಟ್ಟು ಹೋಗುತ್ತಿದ್ದಾಳಲ್ಲ. ಪ್ರಭು, ನಿಮ್ಗೋಸ್ಕರ ಕಸ ತಯಾರು ಮಾಡಲು ಹೋಗಿದ್ದಾರೆ. ಅಲ್ಲ, ನಿಂಬೆಹಣ್ಣು ರಸ ತಯಾರು ಮಾಡಲು ಹೋಗಿದ್ದಾರೆ. ಓಹೋ, ನಿಂಬೆ ಹಣ್ಣಿನ ರಸವೇ? ಆಟವಾಡುವ ಮಧ್ಯದಲ್ಲಿ ಪಾನೀಯಗಳನ್ನು ಕುಡಿಯುತ್ತಿದ್ದರೆ ಆಟವಾಡಲು ಬಲ ಬರುತ್ತದೆ. ಕರ್ಮ, ಬಲ ಅಂತೆ ಬಲ. ಇಲ್ಲಿ ನನ್ಗಿರೋ ಬಲ ಎಲ್ಲ ಕಿತ್ಕೊಂಡು ಹೋಗ್ತಿದೆ. ರೇಖಾ, ಇನ್ನು ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ಈ ನಿಂಬೆಹಣ್ಣು ಅಪ್ಪಚ್ಚಿ ಆಗತ್ತೆ ಹೊರತು ಇವ್ರ ತಲೆ ಮಾತ್ರ ಸರಿ ಹೋಗಲ್ಲ ರೀ. ಇನ್ ನಾನ್ ಮಾತ್ರ ಇಲ್ಲಿರಲ್ಲ. ಅಯ್ಯೋ! ಪ್ರಿಯತಮೆ, ನೋಡಿದೀಯಾ ಇವರಿಗೆಲ್ಲ ಎಷ್ಟು ಅಹಂಕಾರ? ನಿನ್ನ ಜೊತೆ ಆಟ ಆಡುತ್ತೇನೆಂದು ಹೇಳಿ ಆಟದ ಮಧ್ಯದಲ್ಲೇ ಆಟವನ್ನು ಬಿಟ್ಟು ಓಡಿ ಹೋಗುತ್ತಿದ್ದಾರೆ. ಹೋಗಲಿ ಹೋಗಲಿ, ಈ ಚೆಂಡಾಟವನ್ನು ನಾವಿಬ್ಬರೇ ಆಡುತ್ತಿದ್ದರೆ ಉಲ್ಲಾಸ ಉತ್ಸಾಹ ಎಲ್ಲವೂ ಇರುತ್ತದೆ ಅಲ್ಲವೇ? ಇಲ್ಲವೇ? ಯಾಕ್ರಿ ನೋಡ್ತಾ ಇದ್ದೀರಾ? ಪ್ರಿಯತಮೆ, ಪ್ರಿಯತಮೆ, ಶಾಕುಂತಲ, ಹಾ? ನಿಮ್ಮ ಕಣ್ಣುಗಳನ್ನು ನೋಡುತ್ತಿದ್ದರೆ ನನಗೆ ಒಂದು ಕವಿತೆಯನ್ನು ಬರೆಯಬೇಕು ಎನಿಸುತ್ತಿದೆ. ಬರೆಯಲೇ? ಆಹಾ, ಆಹಾ. ನೀವು ಬೇಡವೆಂದರೆ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗುತ್ತದೆ. ಹಾ? ಹಾ, ಹಾ, ಕಣ್ಣಲ್ಲೇ ಅಲ್ವಾ? ಆಹಾ. ಬರ್ಕೊಳ್ಳಿ, ಹೊರ್ಗಡೆ ಬರ್ಬಾರ್ದು ಅಷ್ಟೇ. ನನ್ನ ಕಡೆ ತಿರುಗಿ.